ಇವತ್ತು ನನ್ನ ದಿನ ಶುರುವಾಗಿದ್ದು ಬೆಳಗಿನ ಜಾವ 4 ಗಂಟೆಗೆ. ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದು ಚನ್ನಪಟ್ಟಣಕ್ಕೆ. ನನ್ನ ಕ್ಲೈಂಟ್ಗೆ ಮೇಕಪ್ ರಿಕ್ವೈರ್ಡ್ ಇತ್ತು. ನನ್ನ ಕ್ಲೈಂಟ್ ಮತ್ತು ಅವ್ರ ಮಗಳು ಇಬ್ಬರಿಗೂ ಮೇಕಪ್ ರಿಕ್ವೈರ್ಡ್ ಇತ್ತು. ಅವ್ರ ಮನೆಗೆ ಹೋಗಿ ಮೇಕಪ್ ಮಾಡಿ ಅಲ್ಲಿಂದ ನಾವು ಹೋಗಿದ್ದು ಮಹದೇಶ್ವರ ದೇವಸ್ಥಾನಕ್ಕೆ. ಮಹದೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಕವರ್ ಆಯಿತು. ನೆಕ್ಸ್ಟು ನಾವು ತಿಂಡಿ ತಿಂದು ಅಲ್ಲಿಂದ ಜನಪದ ಲೋಕಕ್ಕೆ ಹೊರಟ್ವಿ. ಜನಪದ ಲೋಕ ಅಂತೂ ತುಂಬ ಬದಲಾಗಿದೆ, ತುಂಬ ಚೆನ್ನಾಗಾಗಿದೆ. ಹೊಸ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ತುಂಬ ವರ್ಷಗಳೇ ಆಗಿತ್ತು ಜನಪದ ಲೋಕಕ್ಕೆ ಹೋಗಿ. ಇವಾಗಲೇ ಹೋಗಿದ್ದು ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಎಸ್ಪೆಷಲಿ ನನಗೆ ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಸೈಲೆಂಟಾಗಿತ್ತು ಈ ಪ್ಲೇಸು. ಆ್ಯಂಡ್ ನಾವು ಹೆಜ್ಜೆ ಇಟ್ಟರೆ ಆ ಹೆಜ್ಜೆ ಶಬ್ದ ನಮಗೆ ಕೇಳಿಸ್ತಿತ್ತು. ಬಿಕಾಸ್ ಒಣಗಿರೋ ಎಲೆ ಉದುರಿರೋದ್ರಿಂದ ಅದ್ರ ಮೇಲೆ ಕಾಲಿಟ್ಟಾಗ ಆಬ್ವಿಯಸ್ಲಿ ಕೇಳಿಸುತ್ತಲ್ಲ ಸೌಂಡು. ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಈಗಿನ ಪೊಲ್ಯೂಷನಲ್ಲಿ ನಮ್ಮ ಹೆಜ್ಜೆ ಶಬ್ದ ನಾವು ಕೇಳಿಸ್ಕೊಳ್ಳೋದಂತೂ ಕನಸೇ ಆಗಿದೆ. ಅದರಲ್ಲಿ ನಾನಿಲ್ಲಿ ಕೇಳಿಸ್ಕೊಂಡೆ, ತುಂಬ ಖುಷಿ ಆಯಿತು. ಫೈನಲಿ ಶೂಟೆಲ್ಲ ಮುಗಿಸಿ ನಾನು ಮನೆಗೆ ಬಂದಾಗ 2 ಗಂಟೆ ಆಗಿತ್ತು. ಮನೆಗೆ ಬಂದು ಊಟ ಮಾಡಿಬಿಟ್ಟು ಫೋನೆಲ್ಲ ಸೈಲೆಂಟ್ಗೆ ಹಾಕಿ ಮಲ್ಕೊಂಬಿಟ್ಟೆ. ಬಿಕಾಸ್ 4 ಗಂಟೆಗೆ ಎದ್ದಿದ್ನಲ್ಲ, ಆ ನಿದ್ದೆ ಎಲ್ಲ ಕವರ್ ಮಾಡಬೇಕಲ್ಲ. ಇವತ್ತು ನಾನು ನಿಮಗೆ ಉಪ್ಪಿಂದ ಮಾಡೋ ಒಂದು ರೆಮಿಡಿ ಹೇಳ್ತೀನಿ. ಅನ್ನೋಯಿಂಗ್ಲಿ ಒಂದೊಂದು ಸರಿ ಬೇಜಾರಾಗುತ್ತೆ, ಇದಕ್ಕಿದ್ದಂಗೆ ಮೂಡ್ ಆಫು, ಏನೂ ಮಾಡೋಕ್ಕೆ ಮನಸ್ಸೇ ಇಲ್ಲ, ಈ ಥರ ಮಾತುಗಳನ್ನ ನಾವು ಹೇಳ್ತಿರ್ತೀವಿ. ಅದು ಯಾವುದಾದ್ರೂ ಫಂಕ್ಷನಿಗೆ ಹೋಗಿ ಬಂದಾದ್ಮೇಲಾಗಲಿ ಅಥವಾ ನಮ್ಮನೆಗೆ ಯಾರಾದರೂ ಗೆಸ್ಟ್ ಬಂದು ಹೋದ್ಮೇಲಾಗಲಿ ಈ ಥರದ್ದು ಆಗ್ತಿರುತ್ತೆ. ಇಂಟೆನ್ಷನಲಿ ಅಲ್ಲದೆ ಇದ್ದರೂ ಯಾವುದೋ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಿರುತ್ತೆ. ಅದನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಉಪ್ಪನ್ನು ನಮ್ಮ ಕೈಗೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ಅದನ್ನು ತೊಳ್ಕೊಬೇಕು. ತೊಳ್ಕೊಂಡು ನಾವು ಅದನ್ನು ಟವಲಿಂದ ಒರೆಸ್ಬಾರ್ದು, ಅದಾಗದೇ ಡ್ರೈ ಆಗೋಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮಲ್ಲಿರೋ ದೃಷ್ಟಿ ಹೋಗುತ್ತೆ, ನಮ್ಮ ಮೇಲೆ ಮಾಡಿರೋಂಥ ದೃಷ್ಟಿ ಹೋಗುತ್ತೆ. ನೀವು ಟ್ರೈ ಮಾಡಿ. ಇದನ್ನು ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ರಿಸಲ್ಟು ಕೂಡ ಕಂಡುಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.